ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವ ಅಭ್ಯರ್ಥಿಗಳಿಗೆ ಅಥವಾ ಸ್ಪರ್ಧಾಳುಗಳಿಗೆ ಅನುಕೂಲವಾಗಲೆಂದೇ ಈ ವಿಡಿಯೋ ಮಾಡಲಾಗಿದೆ. ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕದ ಕುರಿತಾಗಿ ಈ ಹಿಂದೆ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಹಾಗೂ ಕೇಳಬಹುದಾದ ಪ್ರಮುಖ ವಿಷಯೋತ್ತರಗಳನ್ನೊಳಗೊಂಡ ಒಂದು ವಿಷಯ ವಸ್ತುವನ್ನು ಸ್ಪರ್ಧಾಳುಗಳಿಗೆ ಒದಗಿಸುವ ಒಂದು ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಅಲ್ಲದೆ ಇದು ಅಷ್ಟೇ ಮಹತ್ವದ್ದು ಕೂಡ ಆಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುತ್ತಿರುವ ಅಥವಾ ತಯಾರಿ ನಡೆಸುತ್ತಿರುವ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ಪುಸ್ತಕಗಳನ್ನು ಕಲೆ ಹಾಕಿ ತಯಾರಿ ನಡೆಸ್ತಾ ಇರ್ತೀರಿ. ಪ್ರಚಲಿತ ಘಟನೆಗಳಿಗೆ ಯಾವುದಾದ್ರೂ ಒಂದು ಅಥವಾ ಎರಡೋ ಮಾಸಿಕ ಅಥವಾ ಮಂತ್ಲಿ ಮ್ಯಾಗಜಿನ್ಗಳನ್ನು ಓದುವುದು, ಇನ್ನು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನೊಳಗೊಂಡು ಕ್ರೋಢೀಕರಿಸಿ ರಚಿತವಾದ ಉತ್ತಮ ಲೇಖಕರ ಉತ್ತಮ ಪುಸ್ತಕಗಳನ್ನು ಓದುವುದು, ಅದರ ಜೊತೆಗೆ 5ರಿಂದ 10ನೇ ತರಗತಿಯ DSCRT ಅಥವಾ NCERT ಪುಸ್ತಕಗಳನ್ನು ಓದುವುದು, ಪ್ರತಿದಿನ ಒಂದು ದಿನಪತ್ರಿಕೆ ಓದುತ್ತಾ ಪ್ರಚಲಿತ ಘಟನೆಗಳ ಕುರಿತಾಗಿ ಒಂದು ಚಿಕ್ಕದಾಗಿ ಹಾಗೂ ವಿವರಣಾತ್ಮಕವಾಗಿ ನೋಟ್ಗಳನ್ನು ಮಾಡಿಕೊಳ್ಳುವುದು, ಇವೆಲ್ಲ ಉತ್ತಮ ಅಧ್ಯಯನದ ತಯಾರಿ ಲಕ್ಷಣಗಳೇ ಆಗಿವೆ. ಆದರೆ ಅದರ ಜೊತೆಗೆ ನಮ್ಮ ವೇಳಾಪಟ್ಟಿಯ ಬಿಡುವಿನ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ವಿಡಿಯೋ ನೋಡುವುದು, ಆಡಿಯೋ ಕೇಳುವುದು, ಇವೆಲ್ಲವೂ ವಿಷಯದ ಬದಲಾವಣೆಯನ್ನು ತಂದುಕೊಡುವುದರ ಜೊತೆಗೆ ಅಧ್ಯಯನದ ತಯಾರಿಯ ಭಾಗವಾಗಿ ನಮಗೆ ಸಹಾಯ ಮಾಡ್ತವೆ. ಜೊತೆಗೆ ನಮ್ಮ ಓದಿನ ಅಥವಾ ಜ್ಞಾನದ ತಿಳುವಳಿಕೆಯ ಮಟ್ಟಕ್ಕೆ ಅಡಿಪಾಯವಾಗಿ ನಮ್ಮ ಓದನ್ನು, ನಮ್ಮ ಆತ್ಮವಿಶ್ವಾಸವನ್ನು ಇವು ಮತ್ತಷ್ಟು ಗಟ್ಟಿಗೊಳಿಸುವ ಕೆಲಸವನ್ನು ಮಾಡುತ್ತವೆ. ಆದ್ದರಿಂದ ನಮ್ಮ ಸ್ಪರ್ಧಾ ಪರೀಕ್ಷಾ ತಯಾರಿಗೆ ಅನುಕೂಲವಾಗುವಂತಹ ವಿಡಿಯೋಗಳನ್ನು ನೋಡುವುದು, ಆಡಿಯೋಗಳನ್ನು ಕೇಳುವುದು ಮತ್ತಷ್ಟು ನಮ್ಮ ಓದನ್ನು, ನಮ್ಮ ಜ್ಞಾನದ ಹರಿವನ್ನು ಹೆಚ್ಚುಗೊಳಿಸುವಂತಹ ಹಾಗೂ ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡುತ್ತವೆ. ಆದ್ದರಿಂದ ಇಂಥ ವಿಡಿಯೋಗಳನ್ನು ಆಗಾಗ ನಮ್ಮ ಬಿಡುವಿನ ಸಮಯದಲ್ಲಿ ನೋಡುವುದು ನಮ್ಮ ಅಧ್ಯಯನಕ್ಕೆ ಪೂರಕವಾಗಿರುತ್ತದೆ. ಹೀಗೆ ನಾವು ಪುಸ್ತಕಗಳನ್ನು ಓದುತ್ತಾ ನಮ್ಮ ಅಧ್ಯಯನದ ತಯಾರಿ ನಡೆಸುವಾಗ ಹೆಚ್ಚು ಓದಿದಂತೆ ನಮ್ಮ ಓದಿನ ಆಳ ಹೆಚ್ಚಾಗುತ್ತಾ ಹೋಗುತ್ತದೆ. ಅದರ ಜೊತೆಗೆ ನಮ್ಮ ಓದಿನ ವಿಷಯದ ಕ್ಷೇತ್ರ ಏನಿರುತ್ತಲ್ಲ ಅದು ವಿಸ್ತರಣೆ ಆಗುತ್ತಾ ಹೋಗುತ್ತದೆ. ಹಲವಾರು ವಿಷಯಗಳನ್ನು ಓದಬೇಕಾಗುತ್ತದೆ ಹಾಗೂ ಅದನ್ನು ನೆನಪಿಟ್ಕೊಳ್ಬೇಕಾಗುತ್ತದೆ. ಹೀಗೆ ಓದಿ ನಮ್ಮ ಓದು ಮುಗಿದಿದೆ ಎಂದು ನಾವು ಪರೀಕ್ಷಾ ದಿನ ಪರೀಕ್ಷಾ ಕೊಠಡಿಗೆ ಹೋಗಿ ನಮ್ಮ ಕೈಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಅಲ್ಲಿ ಹಲವಾರು ಸುಲಭದ ಪ್ರಶ್ನೆಗಳು ಅಥವಾ ಅತಿ ಸರಳ ಪ್ರಶ್ನೆಗಳು ಅಥವಾ ನೇರವಾದ ಪ್ರಶ್ನೆಗಳು ಅಲ್ಲಿ ಬರುತ್ತವೆ. ಅಂದರೆ ಯಾವುದೇ ಪ್ರಶ್ನೆ ಪತ್ರಿಕೆ ಆಗಲಿ ಅಲ್ಲಿ ನೇರ ಪ್ರಶ್ನೆಗಳು ಅಂತ ಇದ್ದೇ ಇರುತ್ತವೆ. ಅದು KS ಆಗಿರ್ಬೋದು, FD ಆಗಿರ್ಬೋದು, SDA ಆಗಿರ್ಬೋದು, PC ಎಕ್ಸಾಮ್ ಆಗಿರ್ಬೋದು. ಇಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವು ನೇರ ಅಥವಾ ಸುಲಭ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆದರೆ ನಾವು ಏನು ಮಾಡಿರ್ತೀವಿ, ಹಿಂದಿನ ಕಟ್ ಆಫ್ ಲಿಸ್ಟನ್ನು ನೋಡ್ಕೊಂಡಿರ್ತೀವಿ, ಅಲ್ಲಿ ನಮ್ಮ ಕೆಟಗರಿಗೆ ಸಂಬಂಧಿಸಿದ ಅಂಕಗಳನ್ನು ನೋಡ್ಕೊಂಡಿರ್ತೀವಿ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡಿರ್ತೀವಿ. ಅಲ್ಲಿ ಇಂಥ ಸುಲಭದ ಪ್ರಶ್ನೆಗಳನ್ನು ನೋಡಿಕೊಂಡು ನಾವು ಓದಿನ ಪೂರ್ವದಲ್ಲಿ ಇಂಥ ಸುಲಭದ ಪ್ರಶ್ನೆಗಳಿಗೆ ಸಂಬಂಧಿಸಿದ ಅಂಕಗಳನ್ನು ಈಗಾಗಲೇ ನಮ್ಮ ಅಕೌಂಟ್ಗೆ ಸೇರಿಸ್ಕೊಂಡು ಬಿಟ್ಟಿರ್ತೀವಿ, ಒಂದು ಲೆಕ್ಕ ಕೇಳ್ಕೊಂಡಿರ್ತೀವಿ. ಇಂಥಲ್ಲಿ ನಾವು ಈ ಅಂಕಗಳನ್ನು ನಾವು ತೊಗೊಂತೀವಿ ಅಂತಂದು. ಇಂಥ ಪ್ರಶ್ನೆಗಳು ಏನಾಗುತ್ತೆ, ಪರೀಕ್ಷಾ ಸಮಯದಲ್ಲಿ ನಮ್ಮ ಓದಿನ ವಿಷಯ ವಿಸ್ತರಣೆ ಹೆಚ್ಚಾದಾಗ ನಾವು ಮತ್ತೊಮ್ಮೆ ಇವುಗಳ ಮೇಲೆ ಕಣ್ಣಾಡಿಸದೆ ಸೀದಾ ಎಕ್ಸಾಮ್ ಹಾಲ್ಗೆ ಹೋಗಿ ಪರೀಕ್ಷಾ ಕೊಠಡಿಯಲ್ಲಿ ಕುಳಿತು ಪ್ರಶ್ನೆ ಪತ್ರಿಕೆ ಕೈಗೆ ಬಂದಾಗ ಈ ಇಂಥ ಸಣ್ಣ ಪುಟ್ಟ ಪ್ರಶ್ನೆಗಳು ಅಥವಾ ನೇರ ಪ್ರಶ್ನೆಗಳು ಅಥವಾ ಸುಲಭದ ಪ್ರಶ್ನೆಗಳು ಉತ್ತರಗಳು ನೆನಪಾಗದೆ ನಮ್ಮನ್ನು ಪೇಚಾಟಕ್ಕೆ ಮಾಡ್ತವೆ ಹಾಗೂ ನಮಗೆ ಗೊಂದಲವನ್ನು ಉಂಟು ಮಾಡಿ ಮುಂದಿನ ಪ್ರಶ್ನೆಗಳನ್ನು ಬಿಡಿಸುವಲ್ಲಿ ಕೂಡ ನಮಗೆ ಸಮಸ್ಯೆಯನ್ನು ಉಂಟು ಮಾಡ್ತವೆ. ಇಂತಹ ಸುಲಭದ ಅಥವಾ ನೇರ ಪ್ರಶ್ನೆಗಳಂತ ಏನು ಕರಿತೀವಿ ಅಥವಾ ಸ್ಕೋರಿಂಗ್ ಕ್ವಶನ್ಸ್ ಅಂತ ಏನು ಕರಿತೀವಲ್ಲ, ಇಂಥ ಪ್ರಶ್ನೆಗಳನ್ನು ನಾವು ಬಿಟ್ಕೊಡದೆ, ನಮ್ಮಿಂದ ಕೈ ಜಾರದೆ ಬಿಡದಂತೆ ನೋಡ್ಕೋಬೇಕಾದ್ರೆ ನಾವು ಪರೀಕ್ಷೆಗೂ ಹೋಗುವ ಮುನ್ನ ಮಾದರಿ ಟೆಸ್ಟ್ಗಳನ್ನು ಅಥವಾ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಇಂತಹ ಪ್ರಶ್ನೆಗಳು ಇದ್ದೇ ಇರುತ್ತವೆ. ತಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದರೆ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದರೆ ಅಥವಾ ಯಾವುದಾದ್ರೂ ಕೋಚಿಂಗ್ ಸೆಂಟರ್ನಲ್ಲಿ ಟೆಟ್ ಸೀರೀಸ್ಗಳಿಗೆ ಅಟೆಂಡ್ ಆದಾಗ ಇಂಥ ಪ್ರಶ್ನೆಗಳ ಕುರಿತಾಗಿ ತಾವು ತಿಳಿದುಕೊಳ್ಳಬಹುದು. ಇದರಿಂದ ತಮ್ಮ ಪೂರ್ವಭಾವಿಯಾಗಿ ತಮ್ಮ ಸ್ಕೋರಿಂಗನ್ನು ಉತ್ತಮಗೊಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬಹುದಾಗಿದೆ. ಇಂತಹ ನಮ್ಮ ಓದಿಗೆ ಒಂದು ಫ್ರೇಮ್ ಅಥವಾ ಚೌಕಟ್ಟನ್ನು ಹಾಕಿ ನಮ್ಮ ಓದಿನ ಪರಿಪೂರ್ಣತೆಯನ್ನು ಹೆಚ್ಚಿಸುವಂತಹ ಹಾಗೂ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಪ್ರಮುಖ ವಿಷಯೋತ್ತರಗಳನ್ನು ಒಳಗೊಂಡ ಒಂದು ವಿಷಯ ಮಾಲಿಕೆಯನ್ನು ಈ ವಿಡಿಯೋದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವು ಕೂಡ ಇದೇ ರೀತಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ರಚಿಸಿಕೊಂಡು ತಮ್ಮ ಓದಿನ ಚೌಕಟ್ಟನ್ನು ಅಥವಾ ಓದಿನ ಪರಿಪೂರ್ಣತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ವಿಷಯದ ಜ್ಞಾನದ ಹರಿವನ್ನು ತಾವು ಹೆಚ್ಚಿಸಿಕೊಳ್ಬಹುದಾಗಿದೆ. ಸ್ನೇಹಿತರೆ, ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಅದಕ್ಕೂ ಮೊದಲು ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ಮಾಹಿತಿಯನ್ನು ತಾವು ನಿರಂತರವಾಗಿ ಹಾಗೆ ಡೈರೆಕ್ಟಾಗಿ ಪಡಿಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿರುವ ಎಲ್ಲ ವಿಷಯೋತ್ತರಗಳು ಕರ್ನಾಟಕದ ಮೇಲಿನ ಆಧಾರಿತ ಪ್ರಮುಖ ವಿಷಯಾಂಶಗಳಾಗಿದ್ದು ಮುಂದೆ ಬರಲಿರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಅನುಕೂಲವಾಗಲಿವೆ. ಬನ್ನಿ ಅಂಥ ವಿಷಯೋತ್ತರಗಳನ್ನು ನೋಡೋಣ. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾದ ಜಿಲ್ಲೆ. ಇಲ್ಲಿ ಪ್ರಶ್ನೆ ಮಾಡ್ಕೊಂಡು ಹೋದಾಗ ನಮ್ಗೆ ಉತ್ತರ ಸರಿಯಾಗಿ ಅರ್ಥ ಆಗುತ್ತೆ. ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾದ ಜಿಲ್ಲೆ ಯಾವುದು ಎಂದು ನೋಡಿದಾಗ ಬೆಳಗಾವಿ ಜಿಲ್ಲೆ
ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರುತ್ತದೆ. ಇನ್ನು ಮುಂದಿನ ವಿಷಯೋತ್ತರ, ಕರ್ನಾಟಕ ರಾಜ್ಯದ ಅತ್ಯಂತ ಚಿಕ್ಕ ಜಿಲ್ಲೆ. ಕರ್ನಾಟಕ ರಾಜ್ಯದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಎಂದಾಗ ಬೆಂಗಳೂರು ಜಿಲ್ಲೆ ಅಥವಾ ಬೆಂಗಳೂರು ನಗರ ಜಿಲ್ಲೆ ಅತ್ಯಂತ ಚಿಕ್ಕ ಜಿಲ್ಲೆಯಾಗಿರುತ್ತದೆ. ಕರ್ನಾಟಕದ ಅತಿ ಉದ್ದವಾದ ಕರಾವಳಿ ಹೊಂದಿರುವ ಜಿಲ್ಲೆ. ಕರ್ನಾಟಕದ ಅತಿ ಉದ್ದವಾದ ಕರಾವಳಿ ಹೊಂದಿರುವ ಜಿಲ್ಲೆ ಯಾವುದು ಎಂದಾಗ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರುವಂತಹ ಜಿಲ್ಲೆಯಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದ ಅತಿ ಕಡಿಮೆ ಕರಾವಳಿ ಹೊಂದಿರುವಂತಹ ಜಿಲ್ಲೆ ಯಾವುದು? ಕರ್ನಾಟಕದ ಅತಿ ಕಡಿಮೆ ಕರಾವಳಿ ಹೊಂದಿರುವ ಜಿಲ್ಲೆ ಉಡುಪಿ ಜಿಲ್ಲೆಯಾಗಿದೆ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಈ 3 ಜಿಲ್ಲೆಗಳು ಕರಾವಳಿಗಳನ್ನು ಒಳಗೊಂಡಿದ್ದು ಅದರಲ್ಲಿ ಉಡುಪಿ ಅತಿ ಕಡಿಮೆ ಕರಾವಳಿಯನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದ ಅತಿ ಉದ್ದವಾದ ನದಿ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಕರ್ನಾಟಕದ ಅತಿ ಉದ್ದವಾದ ನದಿ ಕಾವೇರಿ ನದಿ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವ ನದಿ. ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವ ನದಿ ಯಾವುದು? ಇಲ್ಲಿ ತುಂಗಭದ್ರಾ ನದಿ ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುತ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಕರ್ನಾಟಕದ ಅತ್ಯಂತ ಎತ್ತರದ ಜಲಪಾತ. ಕರ್ನಾಟಕದ ಅತ್ಯಂತ ಎತ್ತರದ ಜಲಪಾತ ಯಾವುದು ಎಂದಾಗ ಕರ್ನಾಟಕದ ಅತ್ಯಂತ ಎತ್ತರದ ಜಲಪಾತ ಜೋಗ ಜಲಪಾತವಾಗಿರುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಎಂದು ನೋಡೋದಾದ್ರೆ ಕರ್ನಾಟಕದಲ್ಲಿ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಚಳ್ಳಕೆರೆ ಆಗಿರುತ್ತದೆ. ಚಳ್ಳಕೆರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆಯನ್ನ ಪಡೆಯುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಕರ್ನಾಟಕದ ಗಂಗಾ ನದಿ ಎಂದು ಈ ನದಿಯನ್ನು ಕರೆಯುತ್ತಾರೆ. ಕರ್ನಾಟಕದ ಗಂಗಾ ನದಿ ಎಂದು ಈ ನದಿಯನ್ನು ಕರೆಯುವರು. ಇಲ್ಲಿ ಕಾವೇರಿ ನದಿಯನ್ನ ಕರ್ನಾಟಕದ ಗಂಗಾ ನದಿ ಎಂದು ಕರೆಯಲಾಗುತ್ತದೆ. ಮುಂದಿನ ವಿಷಯ, ಕರ್ನಾಟಕದ ಹೆಚ್ಚು ಉಷ್ಣಾಂಶ ಹೊಂದಿರುವಂತಹ ಜಿಲ್ಲೆ ಯಾವುದು? ಕರ್ನಾಟಕದ ಹೆಚ್ಚು ಉಷ್ಣಾಂಶ ಹೊಂದಿರುವ ಜಿಲ್ಲೆ ಯಾವುದು ಎಂದು ನೋಡಿದಾಗ ರಾಯಚೂರು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಜಿಲ್ಲೆಯಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಜಂಬಿಟ್ಟಿಗೆ ಮಣ್ಣು ಹೆಚ್ಚು ಹೊಂದಿದ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಜಂಬಿಟ್ಟಿಗೆ ಮಣ್ಣನ್ನ ಹೊಂದಿರುವಂತಹ ಜಿಲ್ಲೆಯಾಗಿರುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಕಪ್ಪು ಮಣ್ಣು ಹೆಚ್ಚು ಹೊಂದಿದ ಜಿಲ್ಲೆ. ಕಪ್ಪು ಮಣ್ಣು ಹೆಚ್ಚು ಹೊಂದಿದ ಜಿಲ್ಲೆ ಯಾವುದು ಎಂದಾಗ ವಿಜಯಪುರ ಜಿಲ್ಲೆ ಕಪ್ಪು ಮಣ್ಣನ್ನು ಅತಿ ಹೆಚ್ಚಾಗಿ ಹೊಂದಿರುವಂತಹ ಜಿಲ್ಲೆಯಾಗಿರುತ್ತದೆ. ಅದೇ ರೀತಿಯಾಗಿ ಇನ್ನು ಕೆಂಪು ಮಣ್ಣು ಹೆಚ್ಚು ಹೊಂದಿದ ಜಿಲ್ಲೆ. ಕೆಂಪು ಮಣ್ಣು ಹೆಚ್ಚು ಹೊಂದಿದ ಜಿಲ್ಲೆ ಯಾವುದು ಎಂದು ನೋಡಿದಾಗ ತುಮಕೂರು ಜಿಲ್ಲೆ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿದ ಜಿಲ್ಲೆಯಾಗಿರುತ್ತದೆ. ಇನ್ನು ಮೆಕ್ಕಲು ಮಣ್ಣು ಹೆಚ್ಚು ಹೊಂದಿದ ಜಿಲ್ಲೆ ಯಾವುದು? ಮೆಕ್ಕಲು ಮಣ್ಣು ಹೆಚ್ಚು ಹೊಂದಿದ ಜಿಲ್ಲೆ ಯಾವುದು ಎಂದು ನೋಡೋದಾದ್ರೆ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಹೊಂದಿರುವಂತಹ ಜಿಲ್ಲೆಯಾಗಿರುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಅದರ ಎತ್ತರ 1932 ಮೀಟರ್ಗಳು. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ. ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ ಯಾವುದು ಎಂದು ನೋಡೋದಾದ್ರೆ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಒಳಗೊಂಡಿದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ, ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ. ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ ಯಾವುದು ಎನ್ನುವುದಾದ್ರೆ ಬಿಜಾಪುರ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಒಳಗೊಂಡಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಕರ್ನಾಟಕದ ಪಂಜಾಬ್ ಎಂದು ಈ ಜಿಲ್ಲೆಯನ್ನು ಕರೆಯುವರು. ಕರ್ನಾಟಕದ ಪಂಜಾಬ್ ಎಂದು ಈ ಜಿಲ್ಲೆಯನ್ನು ಕರೆಯುವರು. ಬಿಜಾಪುರ ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ. ಅಂದ್ರೆ ಪಂಜಾಬ್ನಲ್ಲಿ ಪಂಚ ನದಿಗಳು ಹರಿಯುತ್ತವೆ, ಅದೇ ರೀತಿ ಬಿಜಾಪುರದಲ್ಲೂ ಕೂಡ 5 ನದಿಗಳು ಹರಿಯುವುದರಿಂದ ಇದನ್ನ ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ದೊಡ್ಡ ಆಣೆಕಟ್ಟು ಯಾವುದು? ಕರ್ನಾಟಕದ ಅತ್ಯಂತ ದೊಡ್ಡ ಆಣೆಕಟ್ಟು ಯಾವುದು ಎಂದು ನೋಡೋದಾದ್ರೆ ಆಲಮಟ್ಟಿ ಕರ್ನಾಟಕದ ಅತ್ಯಂತ ದೊಡ್ಡ ಆಣೆಕಟ್ಟಾಗಿರುತ್ತದೆ. ಹೀಗೆ ಸ್ನೇಹಿತರೆ, ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ವಿಷಯಾಂಶಗಳನ್ನ ಒಂದ್ ಕಡೆ ನೋಟ್ ಮಾಡಿಕೊಂಡು ಪ್ರತಿದಿನ ಓದುವ ಮುನ್ನ ಒಂದು 5 ನಿಮಿಷ ಇವುಗಳ ಮೇಲೆ ಕಣ್ಣಾಡಿಸಿ ನಮ್ಮ ಮುಂದಿನ ಓದಿಗೆ ಅಣಿಯಾದಾಗ ನಮ್ಮ ಮುಂದಿನ ಓದು ಸರಳವಾಗುತ್ತೆ ಹಾಗೂ ನಮ್ಮ ಹಿಂದಿನ ಓದು ಗಟ್ಟಿಗೊಳ್ಳುತ್ತೆ. ವಿಷಯದ ಪರಿಪೂರ್ಣತೆ ನಮಗೆ ಬರುತ್ತದೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗುವುದಿಲ್ಲ. ಇದರಿಂದ ನಮ್ಮ ಸ್ಕೋರು ಕೂಡ ಉತ್ತಮಪಡಿಸಿಕೊಳ್ಬಹುದಾಗಿದೆ. ಸ್ನೇಹಿತರೆ, ಕೊನೆಗೊಂದು ಹಿತ ನೋಡಿ, ನಾವು ಜೀವನದಲ್ಲಿ ಎಷ್ಟೋ ಬಾರಿ ಎಡವಿರಬಹುದು ಅಥವಾ ಹಲವು ಬಾರಿ ಸೋತಿರಬಹುದು. ಹಾಗಂತ ಅವುಗಳ ನೆನಪಿನಲ್ಲಿಯೇ ಚಿಂತೆ ಮಾಡುತ್ತಾ ಕುಳಿತರೆ ಮುಂದೆ ಏಳಲಾರದಷ್ಟು ದುಸ್ತರವಾಗಬಹುದು. ಆದರೆ ನಾವು ಅದನ್ನೇ ಖುಷಿಯಿಂದ ಮತ್ತೊಮ್ಮೆ ಪ್ರಯತ್ನಕ್ಕೆ ಅಣಿಯಾದಾಗ ನಮಗೆ ಯಶಸ್ಸು ಸಿಗಬಹುದು ಹಾಗೂ ಮುಂದಿನ ಜೀವನವು ಉತ್ತಮ ಬದುಕನ್ನು ರೂಪಿಸಿಕೊಳ್ಳಬಹುದು.
ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಲು ಅಣಿಯಾದಾಗ ಅದನ್ನು ನಾಳೆ 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 ಎನ್ನುತ್ತಾ ಮುಂದೆ ಹಾಕುತ್ತಾ ಹೋದರೆ ಮುಂದೆ ಸಮಯದ ಅವಧಿ ಕಡಿಮೆಯಾಗಿ ಶ್ರಮದ ಹೊರೆ ಹೆಚ್ಚಾಗಿ ಆ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗದೆ ಹೋಗ್ಬೋದು. ಆದರೆ ಅದೇ ಕೆಲಸವನ್ನು ಇವತ್ತೇ ಇಂದಿನಿಂದಲೇ ಎಂದು ನಾವು ಅಣಿಯಾದಾಗ ಆ ಕೆಲಸದಲ್ಲಿ ನಾವು ಸರಳವಾಗಿ ಅಥವಾ ಸುಲಭವಾಗಿ ಯಶಸ್ಸನ್ನು ಸಾಧಿಸಬಹುದು ಎಂಬುದು ಈ ಮಾತಿನ ತಾತ್ಪರ್ಯವಾಗಿದೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.